ನಮಸ್ಕಾರ. ನಾವು ಈಗಾಗಲೇ ಇಲ್ಲಿ ಸೇರ್ನಾಡು ಸಂಘದಿಂದ ನಾವು ಅನೇಕ ಮುಖಂಡರುಗಳು ಸೇರಿದ್ದೀವಿ. ಯಾವ ವಿಷಯಕ್ಕೆ ಅಂದರೆ ಸಾಮಾನ್ಯ ಎಲ್ಲರಿಗೂ ಗೊತ್ತಾಗಿದೆ ಈಗ ಏನು ನಡೀತಿದೆ ಸಮಾಜದಲ್ಲಿ, ಏನು ನಡೀತಿದೆ ಅಂತ. ಈಗ ಜನಿವಾರನ ಯಾವ ರೂಲ್ಸು ರೆಗ್ಯುಲೇಷನ್ಸ್ ಇಟ್ಕೊಂಡು ಅವರು ಕಿತ್ತಾಕಿದ್ರು, ಇದೇ ಥರ ನೆಕ್ಸ್ಟ್ ಮುಂದಿನ ಪೀಳಿಗೆಗೆ, ಮುಂದಿನ ಮಕ್ಕಳಿಗೆ ಮಾಡಲ್ಲ ಅಂತ ಯಾವ ಗ್ಯಾರಂಟಿ ಇವರು. ಅದಕ್ಕೋಸ್ಕರ ನಾವೆಲ್ಲ ಸೇರಿ ಇವತ್ತು ಇದ್ರ ಬಗ್ಗೆ ಡಿಸ್ಕಸ್ ಮಾಡಿ ನಾವು ಮುಂದೆ ತುಂಬ ಭಾರಿ ಪ್ರತಿಭಟನೆ ಮಾಡಬೇಕು ಅಂತ ಹೇಳಿ ನಾವು ಮಾತಾಡ್ತಾ ಇದ್ದೀವಿ. ನಾವು ಒಂದು ಕೇಳ್ತಾ ಇದ್ದೀನಿ, ಅವರು ಯಾವ ಕಾರಣಕ್ಕೆ ಜನಿವಾರ ಕಿತ್ತರೋ ಅಂದರೆ ಅದು ಜನಿವಾರ ಯಾವಾಗ ತೆಗಿಬೇಕು, ಯಾವಾಗ ಹಾಕಬೇಕು ಅಂತ ಹೇಳಿ ಅವ್ರಿಗೆ ಗೊತ್ತಿಲ್ಲ. ಗೊತ್ತಿದ್ದಿದ್ರೆ ಕೀಳ್ತಾ ಇರಲಿಲ್ಲ ಅವರು. ಜನಿವಾರ ಯಾಕೆ ತೆಗಿಬೇಕು, ಯಾವಾಗ ತೆಗಿಬೇಕಾಗುತ್ತೆ ಅಂದರೆ, ಈಗ ಯಾವುದಾದ್ರೂ ಒಂದು ಡೆತ್ ಆಗಿರುತ್ತೆ, ಒಂದು ಮನೆಗೆ ಹೋಗಿದಾಗ ಅವರು ಬಂದು ಅದು ತೆಗೆದು ಸ್ನಾನ ಮಾಡ್ತಾರೆ, ಆವಾಗ ತೆಗಿತಾರೆ. ಮತ್ತು ಅದು ತೆಗಿಬೇಕಾದ್ರೂ ನಮ್ಮಲ್ಲಿ ಒಂದು ಸಂಪ್ರದಾಯ ಇದೆ, ಒಂದು ಆಚಾರ ಇದೆ. ಅದು ಯಾವಾಗ ಜನಿವಾರ ಹಾಕೋಬೇಕಾದ್ರೂ ಸಹ ನಾವು ಒಂದು ಮಂತ್ರಪಠಣೆ ಮಾಡ್ತೀವಿ, ತೆಗಿಬೇಕಾದ್ರೂ ಒಂದು ಮಂತ್ರಪಠಣೆ ಮಾಡ್ತೀವಿ. ಇವರು ಈ ಥರ ಕೀಳಾಗಿ ನಮ್ಮ ಹಿಂದೂ ಸಂಸ್ಕೃತಿಗೆ ಧಕ್ಕೆ ತರ್ತಾ ಇದ್ದಾರೆ ಅಂದರೆ ನಿಜವಾಗ್ಲೂ ನಾವು ಇದನ್ನು ಖಂಡಿಸ್ತೀವಿ. ಈಗಲೇ ನಾವು ಸುಮ್ಮನೆ ಬಿಡಲ್ಲ. ಈಗಾಗಲೇ ಅವರನ್ನು ಅರೆಸ್ಟ್ ಮಾಡಿದ್ದಾಯಿತು ಅಂತ ಹೇಳ್ತಾ ಇದ್ದಾರೆ, ಸಸ್ಪೆಂಡ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಈಗ ಅಷ್ಟಕ್ಕೆ ನಾವು ಸೀಮಿತವಾಗಿ ಇರಲ್ಲ, ಮುಂದೆ ನಾವು ಭಾರಿ ಪ್ರತಿಭಟನೆ ಮಾಡ್ತೀವಿ. ಇದಕ್ಕೆ ನಮಗೆ ತಕ್ಕ ಉತ್ತರ ಕೊಡಬೇಕು ಅಂತ ಹೇಳಿಬಿಟ್ಟು ನಾವು ಎಲ್ಲರಲ್ಲೂ ನಾವು ಕೇಳ್ಕೊಳ್ಳೋದಿಷ್ಟೇ. ನಮಸ್ಕಾರ.